ಸುಂದರವಾದ ಹಳ್ಳಿ ಹೊನ್ನಾವರ. ಹಳ್ಳಿಯಲ್ಲಿ ಒಂದು ಮಹತ್ವಪೂರ್ಣ ನದಿ ಹರಿದು ಹೋಗುತ್ತಿತ್ತು. ಈ ನದಿಗೆಯು ಶ್ರೀ ಮೋಕ್ಷನಾಯಕ ಲಕ್ಷ್ಮೀಕಾಂತ ಸ್ವಾಮಿಯ ಪಾದಕಮಲಗಳಿಂದ ಸಂಭವಿಸಿದ್ದದ್ದಾಗಿತ್ತು. ಈ ಕಾರಣದಿಂದಾಗಿ ಆ ನದಿಗೆ ವೀರ ವೈಷ್ಣವಿ ಎಂಬ ಪವಿತ್ರ ಹೆಸರು ದೊರಕಿತು. ಕಾಲಕ್ರಮೇಣ ಒಂದು ದಿನ ಒಂದು ಕ್ರೂರ ಹುಲಿ ಹೊನ್ನಾವರಕ್ಕೆ ಪ್ರವೇಶಿಸಿತು. ಅದು ಬಹಳ ಹಸಿವಿನಿಂದ ತತ್ತರಿಸಿತು. ಆಹಾರಕ್ಕಾಗಿ ಅದು ಹಳ್ಳಿಯಲ್ಲಿ ಹುಡುಕಾಡಿತು. ಹುಲಿಯು ಹಳ್ಳಿಯಲ್ಲಿ ದನಕರು, ಕೋಳಿ ಇನ್ನಿತರ ಪ್ರಾಣಿಗಳನ್ನು ಕಂಡರೂ ತನ್ನ ಹಸಿವನ್ನು ತಣಿಸಲು ಯಾವುದನ್ನು ಕೊಲ್ಲಬೇಕೆಂಬ ಇಚ್ಛೆ ಹುಲಿಗೆ ಬರಲಿಲ್ಲ. ಹುಲಿಗೆ ಯಾವ ಆಹಾರವೂ ಸಿಗದೆ ಅದು ಬಹಳ ಬೇಸರದಿಂದ ನದಿಯ ದಡದಲ್ಲಿ ಕುಳಿತುಕೊಂಡಿತು. ಕೊನೆಗೆ ಅದು ನದಿಗೆ ಹಾರಿ ತನ್ನ ಪ್ರಾಣ ತ್ಯಜಿಸಲು ನಿರ್ಧಾರ ಮಾಡಿಕೊಂಡಿತು. ಹುಲಿ ನದಿಗೆ ಹಾರಿ ತನ್ನ ಜೀವ ಬಿಟ್ಟಿತು. ಆ ದಿನದಿಂದ ಆ ನದಿಗೆ ವ್ಯಾಘ್ರ ತಟಾಕ ಅಥವಾ ಹುಲಿಕೆರೆ ಎಂಬ ಹೆಸರನ್ನು ಜನರು ಇಟ್ಟರು.